ನಮಸ್ತೆ. 1/7/2025 ಮಂಗಳವಾರ. ಈ ಜುಲೈ ತಿಂಗಳಲ್ಲಿ ಮೊದಲನೇ ದಿನ. ಆಷಾಢ ತಿಂಗಳು ನಡೀತದೆ. ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ಷಷ್ಠಿ ತಿಥಿ ಇದೆ, ಅಂದರೆ 6ನೇ ತಿಥಿ ಇದೆ. ಕುಜದೋಷ ಇರುವವರು, ಸುಬ್ರಹ್ಮಣ್ಯ ಸ್ವಾಮಿಗೆ ಯಾರು ಆರಕೆ ಮಾಡಿಕೊಂಡಿರೋರು, ಅಂದರೆ ಸರ್ಪದೋಷ, ಇಂಥವರೆಲ್ಲ ಪೂಜೆ ಮಾಡಿಕೊಳ್ಳುವ ತಿಂಗಳು ಮತ್ತು ದಿನ. ಇವತ್ತು ಪುಬ್ಬ ನಕ್ಷತ್ರ. ಷಷ್ಠಿ ತಿಥಿ ಬೆಳಗ್ಗೆ 10 ಗಂಟೆ 20 ನಿಮಿಷ 48 ಸೆಕೆಂಡ್ವರೆಗೆ ಇರುತ್ತದೆ. ಪುಬ್ಬ ನಕ್ಷತ್ರ ಇವತ್ತು 8 ಗಂಟೆ 53 ನಿಮಿಷ 38 ಸೆಕೆಂಡ್ವರೆಗಿದೆ. ಪುಬ್ಬ ನಕ್ಷತ್ರ ಆದ ಮೇಲೆ ಬರೋದು ಉತ್ತರ ನಕ್ಷತ್ರ. ಈ ಪುಬ್ಬ ನಕ್ಷತ್ರ ಇರುವವರೆಗೂ ಅಶುಭವಾಗಿ, ಅಂದರೆ ಇದನ್ನು ಧೂಮ್ರ ಅಂತಂತೀವಿ, ಹಂಗಾಗಿ ಶುಭವಾಗಿಲ್ಲ. 8:54 ಮೇಲೆ ಹೆಚ್ಚು ಕಮ್ಮಿ 9 ಗಂಟೆ ಅಂತ ಇಟ್ಕೊಳ್ಳಿ. 9 ಗಂಟೆಯ ಮೇಲೆ ಉತ್ತರ ನಕ್ಷತ್ರ ಬರುತ್ತದೆ, ಆದರೆ ಅದು ಶುಭವನ್ನು ಕೊಡುತ್ತದೆ, ಸೌಭಾಗ್ಯ ಯೋಗವನ್ನು ಕೊಡುತ್ತದೆ. ಹಂಗಾಗಿ 8:54 ಮೇಲೆ, ಅಂದರೆ ಹೆಚ್ಚು ಕಮ್ಮಿ 9 ಗಂಟೆಯ ಮೇಲೆ ಶುಭವಾಗಿದೆ. ಆದರೂ ತಿಂಗಳು ಆಷಾಢವಾಗಿರೋದರಿಂದ ಮುಹೂರ್ತ ಕಾರ್ಯಗಳಿಲ್ಲ, ಮಂಗಳವಾರ ಬೇರೆ. ಈ ರೀತಿ ಈ ದಿನದ ವಿಶೇಷಗಳಿದೆ. ಅದು ಅಲ್ಲದೆ ಇವತ್ತು ಮಕರ ರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಎಲ್ಲಿವರೆಗೂ ಅಂತಂದಾಗ ಮಧ್ಯಾಹ್ನ 3:24ವರೆಗೂ. ಆ ನಂತರ ಕುಂಭರಾಶಿಯವರಿಗೆ ಚಂದ್ರಾಷ್ಟಮ. ಹಂಗಾಗಿ ಈ ಎರಡು ರಾಶಿಯವರು, ಮಕರ ರಾಶಿಯವರು 3:24ವರೆಗೂ, ಕುಂಭರಾಶಿ ಆಮೇಲೇನು ಅಂದರೆ ದಿನ ಪೂರ್ತಿ ಇಬ್ಬರು ಸ್ವಲ್ಪ ಗಮನ ಕೊಡಿ. ಇವತ್ತಿನ ದುರ್ಮುಹೂರ್ತ 8:32ರಿಂದ 9:23. ಹಂಗೆ ಇದರಲ್ಲಿ ವಿಶೇಷವಾಗಿ ಪುಬ್ಬ ನಕ್ಷತ್ರ ಇರುವವರೆಗೂ ದೋಷ ಅಂತ ಆದರೂ ಕೂಡ ಸಮಯ ಅಂತ ಪರ್ಟಿಕ್ಯುಲರ್ ಟೈಮ್ನ ಸೆಲೆಕ್ಟ್ ಮಾಡೋಕ್ಕೆ ಹೋದರೆ 9:23ವರೆಗೂ ದುರ್ಮುಹೂರ್ತವಿದೆ. ಆದ್ದರಿಂದಾಗಿ ಈ ಸಮಯವನ್ನು ಗಮನಿಸಿ ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಪುಬ್ಬ ನಕ್ಷತ್ರ ಇವತ್ತು ಬಂದಿರೋದು ಇದು ಮಾನುಷೀಯ ಗಣ. ಅದೇ ಥರ ಉತ್ತರ ನಕ್ಷತ್ರ ಇದು ಕೂಡ ಆ ಗಣವೇ ಬರುತ್ತದೆ. ಅದು ಅಲ್ಲದೆ ಇವತ್ತು 2 ರಾಶಿ ಅಂತಂದಿವೆ. 5:57 ಬೆಳಗ್ಗೆಯಿಂದ 8:54ವರೆಗೂ ಪುಬ್ಬ ನಕ್ಷತ್ರ, ಅದು 4ನೇ ಪಾದ. ಇಷ್ಟಿಗೆ ಪುಬ್ಬ ನಕ್ಷತ್ರವೇ ಮುಗಿಯುತ್ತದೆ. ಇಲ್ಲಿಂದ ಉತ್ತರ ನಕ್ಷತ್ರ ಪ್ರಾರಂಭವಾಗಿ, ಅಂದರೆ 8:54ರಿಂದ 3:24 ಮಧ್ಯಾಹ್ನದವರೆಗೂ ಈ ಉತ್ತರ ನಕ್ಷತ್ರದ 1ನೇ ಪಾದವಿದೆ. ಆ ನಂತರ ಬರೋದು, ಅಂದರೆ 1ನೇ ಪಾದ ಅಂತಂದರೆ ಅದು ಸಿಂಹ ರಾಶಿಯಲ್ಲಿ ಇರುತ್ತದೆ. ಆ ನಂತರ ಬರೋದು ಪಾದ 2. 2ನೇ ಪಾದ ರಾಶಿ ಚೇಂಜ್ ಆಗುತ್ತದೆ, ಅಂದರೆ ಇದು ಕನ್ಯಾ ರಾಶಿಗೆ ಬರುತ್ತದೆ. ಉತ್ತರ ನಕ್ಷತ್ರನೇ 1ನೇ ಪಾದದವರೆಗೂ ಮಾತ್ರ ಸಿಂಹರಾಶಿ, 2ನೇ ಪಾದದಿಂದ ಕನ್ಯಾ ರಾಶಿ ಬರುತ್ತದೆ. ಹಾಗಾಗಿ 3:24ರಿಂದ ರಾತ್ರಿ 9:56ವರೆಗೂ ಇದು 2ನೇ ಪಾದ. ಹಂಗಾಗಿ 2ನೇ ಪಾದದಲ್ಲಿ ಅಕ್ಷರಗಳು ಚೇಂಜ್ ಆಗುತ್ತದೆ, ರಾಶಿಯು ಚೇಂಜ್ ಆಗುತ್ತದೆ. ಅದೇ ಥರನೇ 3ನೇ ಪಾದವು ರಾತ್ರಿ 9:56ರಿಂದ ಬೆಳಗಿನ ಜಾವ 4 ಗಂಟೆ 30 ನಿಮಿಷದವರೆಗೂ ಇದು ಪಾದ 3 ಆಗುತ್ತದೆ. ಆದರೆ ರಾಶಿ ಏನೋ ಅದೇ ರಾಶಿ. ಅದೇ ರಾಶಿಯಿಂದ ಇಲ್ಲಿ ಏನರ್ಥ ಅಂತಂದರೆ ಕನ್ಯಾ ರಾಶಿಯೇ ಬರುತ್ತದೆ. ಆ ನಂತರ ಅಂದರೆ ಬೆಳಗಿನ ಜಾವ 4:30 ಮೇಲೆ ಉತ್ತರ ನಕ್ಷತ್ರದ 4ನೇ ಪಾದ ನಡೀತಾ ಇದೆ. ಅಂದರೆ ಇದರ ಅರ್ಥ ಏನು ಅಂತಂದರೆ ರಾಶಿ ಬೇರೆ ಇರುತ್ತದೆ, ಆದರೂ ನಕ್ಷತ್ರ 1ನೇ ಪಾದ ಸಿಂಹರಾಶಿಯಲ್ಲೂ 2, 3, 4ನೇ ಪಾದದವರೆಗೂ ಕನ್ಯಾ ರಾಶಿನೇ ಇರುತ್ತೆ ಅಂತ ಅರ್ಥ. ಆದ್ದರಿಂದಲೇ ಇದನ್ನು ನೋಡಿ ಒಂದು ವೇಳೆ ಮಕ್ಕಳು ಹುಟ್ಟಿದ್ರೆ ಹೆಸರಿಡೋಕ್ಕೆ ಉಪಯೋಗ ಆಗುತ್ತದೆ. ಇವತ್ತಿನ ಮಧ್ಯಾಹ್ನ ಅಂತಂದರೆ 12 ಗಂಟೆ 24 ನಿಮಿಷ. ಇದು ವಿಷಕಾಲ ಅಂತೀವಿ ಕಾಮನ್ ಆಗಿ. ಅದು ಅಲ್ಲದೆ ಬೇರೆ ಬೇರೆ ವಿಷಯಗಳೆಲ್ಲ ಇದೆ. ಒಂದು ದಿನದಲ್ಲಿ ಕರೆಕ್ಟಾಗಿ ಅಲ್ಪಪಟ್ಟಿಗಳಾಗಿ ಹೋಗಿ ಅಂತಂದರೆ 5, 6, 7, 8 ಅಂತ ಹೋದರೆ ಏನೇನು ಯೋಗಗಳಿದೆ ಅಂತ ನೋಡ್ಬೋದು. ಆದರೂ ನಾವು ಏನು ಮಾಡ್ತೀವಿ ಅಂತಂದರೆ ಖಂಡಿತವಾಗಿ 100% ಒಂದು ಕೆಟ್ಟ ದಿನದಲ್ಲೂ ಕೂಡ ಶುಭ ಸಮಯವನ್ನು ಹುಡುಕ್ತೀವಿ. ಯಾಕೆಂತಂದರೆ ಏನಾದ್ರು ಕಾರ್ಯಗಳು ಮಾಡಬೇಕು ಅಂತಂದರೆ ಬೇಕಲ್ವಾ, ಎಮರ್ಜೆನ್ಸಿ ಕಾರ್ಯಗಳು ಅಂದರೆ ಏನರ್ಥ, ಮಂಗಳವಾರ ಆಷಾಢ ಎಲ್ಲ ಸೇರಿರೋದ್ರಿಂದ ಮುಹೂರ್ತ ಕಾರ್ಯಗಳಂತೂ ಇಲ್ಲವೇ ಇಲ್ಲ. ಸ್ವಲ್ಪ ಒಳ್ಳೆಯ ಕಾರ್ಯಗಳು, ಆಸ್ಪತ್ರೆ ಕಾರ್ಯಗಳು, ಕೋರ್ಟ್ ಆರ್ಡರು ಇದೆಲ್ಲ ಫಾಲೋ ಮಾಡಬೇಕಾಗ್ತದೆ. ಹಂಗಾಗಿ ಇವತ್ತು ದಿನ ಪ್ರಕಾರ ನೋಡಿದ್ರೆ ಒಂದೊಂದಾಗಿ ನೋಡ್ತಾ ಬಂದರೆ ಹೆಂಗಿರುತ್ತದೆ ಹೆಂಗೆ ಅಂತಂದರೆ, ಫಸ್ಟ್ ಹೇಳಿದಂತೆ ನಾವು ಪುಬ್ಬ ನಕ್ಷತ್ರ ಅಂತಂದಿವಿ. ಇದರಲ್ಲಿ ಕಾರಣಗಳು ಎಲ್ಲವೂ ಬರುತ್ತದೆ. ಆದರೂ
ನಾವು ಸ್ವಲ್ಪ ಒಳ್ಳೆಯ ಸಮಯಗಳು ಅಂತ ನೋಡಿದ್ರೆ 5:57ರಿಂದ 7:05ವರೆಗೂ ಶುಭವಿದ್ದರೂ ಕೂಡ ಅದನ್ನು ನಾವು ಸೆಲೆಕ್ಟ್ ಮಾಡಿಕೊಳ್ಳೋಕ್ಕೆ ಕಷ್ಟವಾಗುತ್ತದೆ. ಯಾಕೆಂತಂದರೆ ಹೆಚ್ಚು ಕಮ್ಮಿ 9 ಗಂಟೆಯವರೆಗೂ ದಿನ ಸರಿಯಾಗಿಲ್ಲ ಅಂತ ನಾವು ಫಸ್ಟೇ ನೋಡಿದ್ದೀವಿ. ಆದ್ದರಿಂದ ದಿನ ಸದ್ಯ ಇಲ್ಲದೇ ಇರೋದರಿಂದ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡಿ ಈ ಸಮಯದ ನಂತರ ಅಂದರೆ 8:54 ಮೇಲೆ ಅಂದರೆ 9 ಗಂಟೆ ಹೆಚ್ಚು ಕಮ್ಮಿ 9 ಗಂಟೆಯ ಮೇಲೆ ಕಾರ್ಯಗಳನ್ನು ಮಾಡೋಣ. ಇಲ್ಲ ಅಂತಂದರೆ ತೊಂದರೆ ಆಗ್ಬಿಡ್ತದೆ. ತೊಂದರೆ ಏನೋ ನಾವು ದುಡ್ಡು ಕೊಟ್ಟು ಏನಕ್ಕೆ ಅನುಭವಿಸಬೇಕು. ಆದ್ದರಿಂದ ಎಚ್ಚರವಾಗಿರಿ. ಇದರಲ್ಲಿ ಕೆಲವು ವಿಷಯಗಳಿರುತ್ತದೆ. ಶುಭ ಮುಹೂರ್ತ, ಗುರು ಹೊರೆ, ಶುಕ್ರ ಹೊರೆ, ಧನಲಾಭ ಕಾಲ ಇದೆಲ್ಲ ನಾವು ಅಂತೀವಿ. ಅದು ಆ ಸಮಯದಲ್ಲಿ ಕರೆಕ್ಟಾಗಿರಬೇಕು. ಅಂದರೆ ನಾವು ಒಳ್ಳೆಯ ಕಾರ್ಯಗಳು ಮಾಡ್ತೀವಿ ಅಂದರೆ ಆ ಸಮಯದಲ್ಲಿ ವಿಘ್ನಗಳು ಇಲ್ಲದೇ ಇರಬೇಕು, ಅಂದರೆ ಅಶುಭವಿಲ್ಲದೆ ಇರಬೇಕು. ಇದರಲ್ಲಿ ಅಶುಭವಿಲ್ಲದೆ ಇರಬೇಕು ಅಂತಂದರೆ 10:49ರಿಂದ 11:15 ಇದು ಬೆಳಗ್ಗೆ, ಇದು ಒಂದು ಒಳ್ಳೆಯ ಸಮಯ. ಮಧ್ಯಾಹ್ನ 1:21ರಿಂದ 3:35 ಇದು ಒಂದು ಶುಭ ಸಮಯ. ಸಂಜೆ 6:33ರಿಂದ ರಾತ್ರಿ 9:35ವರೆಗೂ ಶುಭ ಸಮಯ. ರಾತ್ರಿ 11 ಗಂಟೆ 2 ನಿಮಿಷದಿಂದ ಶುಭ ಸಮಯಗಳಿದೆ ಅಲ್ಲಿಂದಲೇ. ಆದ್ದರಿಂದಾಗಿ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದನ್ನು ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಖಂಡಿತವಾಗಿ ಮಾಡಬಹುದು. ಆದರೆ ಚಿಕ್ಕ ಚಿಕ್ಕ ಕಾರ್ಯಗಳು, ಯಾಕೆಂದರೆ ನಿಮಗೆ ಗೊತ್ತಿದೆ ಮಂಗಳವಾರ, ಆಷಾಢ ತಿಂಗಳು, ಒಂದು ತಿಂಗಳ ಆದ ಮೇಲೇ ಮುಹೂರ್ತ ಕಾರ್ಯಗಳು. ಅದರಲ್ಲೂ ಮಂಗಳವಾರ ಇಲ್ಲದೆ ಬೇರೆ ದಿನಗಳು ಬಂದರೆ ಅದರಲ್ಲಿ ಇರೋದರಲ್ಲೇ ಒಳ್ಳೆಯ ಟೈಮು. ಅದು ಮಾತ್ರವಲ್ಲದೆ ಖಂಡಿತವಾಗಿಯೂ 9 ಗಂಟೆವರೆಗೂ ಅಶುಭವು ಕೂಡಿ ಬಂದಿರೋದರಿಂದ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಸರಿ, ಇಷ್ಟೆಲ್ಲ ನೋಡಿದ್ವಿ. 100% ಕೆಟ್ಟ ಟೈಮ್ನ ನೋಡೋಣ. 100% ಕೆಟ್ಟ ಟೈಮ್ ಏನಕ್ಕೆ ಅಂತಂದರೆ ಆ ಸಮಯದಲ್ಲಿ ಎಮರ್ಜೆನ್ಸಿ ಇದ್ದರೂ ಕೂಡ ಆದಷ್ಟು ಅವಾಯ್ಡ್ ಮಾಡಬೇಕು ಆ ಸಮಯದಲ್ಲಿ ಯಾವುದನ್ನು ಪ್ರಾರಂಭ ಮಾಡೋಕ್ಕೆ. ಈಗ ಉದಾಹರಣೆ 9 ಗಂಟೆ 23 ನಿಮಿಷದವರೆಗೂ ದುರ್ಮುಹೂರ್ತ. ಅದೇ ಸಮಯದಲ್ಲೇ ಅಂದರೆ ಜೊತೆಯಲ್ಲೇ ಅಂದರೆ 9 ಗಂಟೆ 10 ನಿಮಿಷದಿಂದ 10:47ವರೆಗೂ ಯಮಕಂಡ ಕಾಲವಿದೆ. ಹಂಗಾಗಿ ಇರೋ ಟೈಮಲ್ಲೇ 9:10ರಿಂದ 9:23ವರೆಗೂ ಅಧಿಕವಾಗಿ ದೋಷವಿದೆ. ಯಾಕೆಂದರೆ ದುರ್ಮುಹೂರ್ತ ಸೇರುತ್ತೆ, ಯಮಕಂಡ ಕಾಲವು ಸೇರುತ್ತದೆ. ಆದ್ದರಿಂದಾಗಿ ಹೆಚ್ಚಿನ ಗಮನ ಕೊಡಿ. 11:17ರಿಂದ ಮಧ್ಯಾಹ್ನ 1:19ವರೆಗೂ ಮೃತ್ಯು ಅಂದರೆ ಮರಣ ಅಂತ ಅರ್ಥ. ಮರಣ ಅಂದರೆ ಮರಣ ಅಂತಲ್ಲ, ಏಟು ಗಾಯಗಳು ಅಥವಾ ಲಾಸ್ ಮಾಡಿಕೊಳ್ಳೋದು ಈ ಸಮಯಗಳಲ್ಲಿ ಇರುತ್ತದೆ. ಅದು 11:17ರಿಂದ 1:19ವರೆಗೂ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಮಧ್ಯಾಹ್ನ 3:37ರಿಂದ 5:13ವರೆಗೂ ರಾಹು ಕಾಲವಿದೆ. ಮತ್ತು 3:37ರಿಂದ 5:13ವರೆಗೂ ವಿಷಕಾಲವೂ ಸೇರೋದರಿಂದ ಎಚ್ಚರ. ಸಂಜೆ 4:46ರಿಂದ 6:31ವರೆಗೂ ನಕ್ಷತ್ರ ವಿಷಘಟಿಕ ಕಾಲ. ರಾತ್ರಿ 9:37ರಿಂದ 11 ಗಂಟೆವರೆಗೂ ಇದು ಒಂದು ವಿಷ ಅಂತ ಇರೋದರಿಂದ ಖಂಡಿತವಾಗಿ ಗಮನ ಕೊಡಿ. ಈ ಸಮಯಗಳಲ್ಲಿ ಕಾರ್ಯಗಳನ್ನು ಯಾವುದನ್ನು ಪ್ರಾರಂಭ ಮಾಡದೆ ಸ್ವಲ್ಪ ಮುಂದುವರಿಸ್ಕೊಳ್ಳಿ. ಖಂಡಿತವಾಗಿ ಇವತ್ತು ಅವಾಯ್ಡ್ ಮಾಡೋದು ಉತ್ತಮವೇ, ಅದೆಲ್ಲ ನಿಮ್ಗೆ ಗೊತ್ತಾಗ್ತದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಹಂಗಾಗಿ ಬೆಳಗ್ಗೆಯೇ ಅಶುಭ ಇರೋದರಿಂದಲೂ ಮಂಗಳವಾರ ಇರೋದರಿಂದಲೂ ಇವತ್ತಿನ ತಾರಾ ಮತ್ತು ಚಂದ್ರಬಲ ಯಾರಿಗೂ ಉಪಯೋಗ ಆಗಲ್ಲ. ನೋಡಿ ನಿಮ್ಮ ಕಾರ್ಯಗಳನ್ನು ಸ್ವಲ್ಪ ಕೆಲವು ಕಾರ್ಯಗಳು ಎಮರ್ಜೆನ್ಸಿ ಮಾತ್ರ ಮಾಡಿಕೊಳ್ಳಿ. ಮಿಕ್ಕಿದ ಇನ್ನೊಂದು ದಿನವೂ ನೋಡೋಣ. ಇನ್ನೊಂದು ದಿನ ಅಂದರೆ ಏನರ್ಥ ಅಂತಂದರೆ 2ನೇ ತಾರೀಕು ಅಂದರೆ ನಾಳೆ ಅಂತ. ನಾಳೆಯೂ ಏನಿರುತ್ತದೆ, ಆಷಾಢ ತಿಂಗಳಿದೆ, ಸಪ್ತಮಿ ಇದೆ, ಉತ್ತರ ನಕ್ಷತ್ರವಿದೆ. ನಾಳೆ ಆನಂದವೂ ಇದೆ. ಅಂದರೆ ಬೆಳಗ್ಗೆ 11 ಗಂಟೆ 7 ನಿಮಿಷದವರೆಗೂ ಖಂಡಿತವಾಗಿ ಶುಭವಾಗಿದೆ. ಆ ಸಮಯದ ನಂತರ ನಾಳೆ ಅಂದರೆ ನಾವು ಹೇಳುವಂಥದ್ದು ಈಗ ಹೇಳುವಂಥದ್ದು ನಾಳೆಗೆ. ಆಮೇಲೆ ಮರಣವೂ ಆನಂದವೂ ಕೂಡಿ ಬಂದಿದೆ, ಅಂದರೆ 50% ಇದೆ ಅಂತ. ಆದ್ದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.